ಕಾರಣಕ್ಕೆ ಜಮೀನು ಕಳೆದುಕೊಂಡ ರೈತರಿಗೆ ನಿವೇಶನ ಹಂಚಿಕೆಯಲ್ಲಿ ವಿಳಂಬವಾಗುತ್ತಿದ್ದು, ವಿಳಂಬದ ವಿರುದ್ಧ ಸೋಗಾನಿ ಭೂಮಿ ಹಕ್ಕು ರೈತರ ಹೋರಾಟ ಸಮಿತಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದೆ. ಮಾಧ್ಯಮಗೋಷ್ಠಿಯಲ್ಲಿ ಅಧ್ಯಕ್ಷ ಎಂಬಿ ಕೃಷ್ಣಪ್ಪ ಔತಿಘಟ್ಟ ಅವರು ಮಾತನಾಡಿ, ಅಕ್ಟೋಬರ್ 9ರಂದು ವಿಮಾನ ನಿಲ್ದಾಣದ ಗೇಟಿನ ಮುಂದೆ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಎಂದರು. 341 ನಿವೇಶನವನ್ನ ಸೋಗಾನಿ ಗ್ರಾಮದ ಸರ್ವೆ ನಂಬರ್ 120ರಲ್ಲಿ 34 ಎಕರೆ 9 ಗುಂಟೆ ಜಮೀನನ್ನ ವಶಪಡಿಸಿಕೊಂಡು ಹೌಸಿಂಗ್ ಬೋರ್ಡ್ ಅಭಿವೃದ್ಧಿ ಪಡಿಸಲಾಗಿತ್ತು. ಆದರೆ ನಿವೇಶನ ಹಂಚಲಾಗಿಲ್ಲ. ಹೈಕೋರ್ಟ್ ನಿವೇಶನ ಹಂಚಿಕೆಗೆ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಪುರಸ್ಕರಿಸಿ ನಿವೇಶನ ಹಂಚಲು ಸೂಚಿಸಿದರೂ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಲಾಗಿದೆ. ಹಾಗಾಗಿ ಅಕ್ಟೋಬರ್ 9ರಂದು ಏರ್ಪೋರ್ಟ್ನ ಗೇಟ್ನ ಮುಂಭಾಗದಲ್ಲಿ ಪ್ರತಿಭಟಿಸಲಾಗುವುದು ಎಂದಿದ್ದಾರೆ. ಎರಡು 2006-7ರಲ್ಲಿ ನಮಗೆ ಏನು ಭೂಮಿನ 2007ರಲ್ಲಿ ಸುಮಾರು 850 ಎಕರೆ ಜಮೀನನ್ನು ಜಮೀನು ರೈತರು ತ್ಯಾಗ ಮಾಡಿದರು. ಅವತ್ತೊಂದು ಒಡಂಬಡಿಕೆ ಆಗಿತ್ತು, ತಮಗೂ ಸಹ ಗೊತ್ತು. ಆ ಒಡಂಬಡಿಕೆ ಪ್ರಕಾರ ನಮಗೆ 850 ಎಕರೆ ಏನು ಜಮೀನು ಕಳ್ಕೊಂಡಿದ್ದೀವಿ ಅವರಿಗೆಲ್ಲರೂ ಸಹ ನಿವೇಶನ ಕೊಡ್ತೀವಿ ಅಂತೇಳಿ ಹಿಂದೆ ಸರ್ಕಾರ ಒಂದು ಭರವಸೆಯನ್ನು ನೀಡಿ 34 ಎಕರೆ 9 ಗುಂಟೆ ಜಮೀನನ್ನು ರೈತರಿಗೋಸ್ಕರ ಒಂದು ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿತ್ತು. ಅದೇ ರೀತಿಯಲ್ಲಿ ಸ್ವಾಧೀನಪಡಿಸ್ಕೊಂಡಂಥ ಜಮೀನನ್ನು ನಿವೇಶನವನ್ನು ರೆಡಿ ಮಾಡಿ ಇನ್ನೇನು ರೈತರಿಗೆ ಹಂಚಬೇಕು ಅನ್ನೋ ಸಮಯದಲ್ಲಿ ಇಂದಿನ DC ಅವರು ರೈತರಿಗೆ ಕೊಡದಲೆ ಹೌಸಿಂಗ್ ಬೋರ್ಡ್ ಮುಖಾಂತರ ಅವ್ರಿಗೆ ಮಾರಾಟ ಮಾಡಿ ಅಂತ ಒಂದು ಆದೇಶ ಮಾಡಿದರು. ಅದ್ರ ವಿರುದ್ಧವಾಗಿ ಹಲವು ಬಾರಿ ನಾವು ಸಹ ಮನವಿ ಮತ್ತು ಹೋರಾಟಗಳು ಮಾಡಿದ್ವಿ. ಅದು ಯಾವುದಕ್ಕೂ ಸಹ ಅವರು ಮನ್ನಣೆ ಕೊಡೋದ್ರಿಂದ ನಾವು ಮಾನ್ಯ ಹೈಕೋರ್ಟಿಗೆ ಸಹ ನಾವು ಮೇಲ್ಮನವಿ ಸಲ್ಲಿಸಿದ್ವಿ. ಹೈಕೋರ್ಟು ಸುಮಾರು 2-3 ಬಾರಿನೂ ಸಹ ರೈತರದ್ದು ಜಾಗ ಇದು, ನಮಗೆ ಯಾವುದೇ ಥರ ನಿಮಗೆ ರೈಟ್ಸ್ ಇಲ್ಲ, ಅಧಿಕಾರ ಇಲ್ಲ ಅಂಥೇಳಿ ರೈತರಿಗೆ ಹಂಚಬೇಕು ಅಂತ ಆದೇಶ ಮಾಡಿತ್ತು. ಆದರೂ ಸಹ ವಿಳಂಬ ನೀತಿಯನ್ನು ಅನುಸರಿಸಿದರು. ಮತ್ತು ಅದನ್ನು ಅವರ ಹರಾಜು ಪ್ರಕ್ರಿಯೆ ಮಾಡಲಿಕ್ಕೆ ಅಂತ ಹೋದಾಗ ನಾವು ಅದನ್ನು ಮಾನ್ಯ ನ್ಯಾಯಾಲಯದಲ್ಲಿ ಸ್ಟೇ ತೊಗೊಂಡಿದ್ವಿ. ಅದು ಪರ್ಮನೆಂಟ್ ಸ್ಟೇ ಇತ್ತು. ಅವ್ರಿಗೆ ಚೀಮಾರಿ ಹಾಕಿತ್ತು DC ಅವರಿಗೆ, ನೀವು ಪ್ರತಿ ಸರಿ ರೈತರಿಗೆ ಕೋರ್ಟ್ ಮುಂದೆ ಬರಲಿಕ್ಕೆ ಮಾಡ್ತಾಯಿದ್ದೀರಿ, ಇದನ್ನು ಯಾವುದೇ ತನಕ ಡಿಸ್ಪೋಸ್ ಆಗದಲ್ಲೇ ಯಾರಿಗೂ ರೈತರ ಬಗೆಹರಿದ ನೀವು ಒಳಗೆ ಹೋಗಬಾರ್ದು ಅಂತ ಒಂದು ಸ್ಟೇ ಕೊಟ್ಟಿತ್ತು. ಅದ್ರ ಮಧ್ಯದಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿಕ್ಕೆ ಅಂತ ಹಿಂದಿನ ಸರ್ಕಾರ ಪ್ರಯತ್ನ ಪಟ್ಟಾಗ ನಾವು ಅಲ್ಲೇ ವಿಮಾನ ನಿಲ್ದಾಣ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹ ನಂಬ್ಕೊಂಡಿದ್ವಿ. ಸರ್ಕಾರ, ಹಿಂದಿನ ಸರ್ಕಾರ ಅವರು ಹೌಸಿಂಗ್ ಬೋರ್ಡರು ಮತ್ತು ಸರ್ಕಾರ ಒಂದು ಒಡಂಬಡಿಕೆ ಮಾಡಿಕೊಂಡು, ಇಲ್ಲ ನೀವು ರೈತರಿಗೆ ಸೈಟನ್ನು ವಾಪಸ್ ಕೊಟ್ಬಿಡಿ, ನಾವು ದುಡ್ಡು ಕಾಸಿನ ಸಹ ನಾವೇನು ಇದೆ ನಾವು ನೀವು ಬಗೆಹರಿಸ್ತೀವಿ ಅಂತೇಳಿ ಅವರವರ ಸರ್ಕಾರಗಳ ಬಗ್ಗೆ ಅವರನ್ನು ಒಡಂಬಡಿಕೆ ಮಾಡಿಕೊಂಡು ಒಂದು ಆದೇಶ ಮಾಡಿದರು. ಆದೇಶವನ್ನು ನಮ್ಗೆ ಹಸ್ತಾಂತರ ಮಾಡಿದ್ದೀವಿ ಅಂತೇಳಿ ನಮ್ಗೆ ಅಲ್ಲೇನು ಧರಣಿ ಮಾಡಿದ್ರು, ಆ ಧರಣಿಯ ಸಮಯದಲ್ಲಿ ನಮ್ಗೆ ಹಸ್ತಾಂತರ ಕಾಪಿನ ನಮಗೆ ಕೊಟ್ಟರು. ಅವರು ಸಹ ನಾವು ಕೋರ್ಟ್ ಮುಂದೆ ನಾವು ನಮಗೆ ಸಬ್ಮಿಟ್ ಮಾಡ್ತೀವಿ ಕೋರ್ಟ್ ಮುಂದೆ, ನೀವು ಮಾಡಿ ಅಂತೇಳಿ ನಾವು ಸಹ ಮಾಡಿದ್ವಿ. ಸರ್ಕಾರನೂ ಮಾಡಿದ್ರು, ಜಿಲ್ಲಾಧಿಕಾರಿಗಳು ಮಾಡಿದರು. ಇಲ್ಲ ಹಸ್ತಾಂತರ ಆಗೋಗಿದೆ, ನಿಮಗೆ ನಾವು ಸೈಟ್ ಹಂಚೀವಿ ಸ್ವಾಮಿ, ನೀವು ಅವರಿಗೆ ಕೋರ್ಟ್ ಆದೇಶ ಮಾಡಿ ರೈತರಿಗೆ ಅಂತೇಳಿ ಕೋರ್ಟ್ ಮುಂದೆ ಹೇಳಿದರು. ಮಾನ್ಯ ನ್ಯಾಯಾಲಯ ನಮಗಿಲ್ಲ, ನೀವು ಸಬ್ಮಿಟ್ ಮಾಡಿರೋ ಪ್ರಕಾರ ನೀವು ಸೈಟನ್ನು 3 ತಿಂಗಳಿಗೆ ಹಂಚಬೇಕು ಅಂತ ಆದೇಶ ಮಾಡ್ತು. ಅದ್ರ ಮಧ್ಯದಲ್ಲಿ ಯಾರೋ ಹೌಸಿಂಗ್ ಬೋರ್ಡವ್ರು ಮಧ್ಯದಲ್ಲಿ ಯಾರೋ ಹರಾಜಾಗಿತ್ತು ಅಂತೇಳಿ ಅವರು ನಮ್ಮ ಮೇಲೆ ಸ್ಟೇ ತೊಗೊಂಡ್ರು, ಸೈಟ್ ಹಂಚಬಾರ್ದು ಅಂತೇಳಿ. DC ಅವ್ರು ಬಂದು ಹೇಳಿ, ಸ್ವಾಮಿ ನೀವು ಸೈಟ್ ಹಂಚಿಂದಾಗಿಲ್ಲ, ಯಾರೋ ಮಧ್ಯದಲ್ಲಿ ಯಾರೋ ಪಬ್ಲಿಕ್ಸ್ ಯಾರೋ ಸಾರ್ವಜನಿಕರು ಇದನ್ನು ಸ್ಟೇ ತೊಗೊಂಡಿದ್ದಾರೆ ನಿಮ್ಮ ಆರ್ಡ್ರ್ ಮೇಲೆ, ನೀನು ವೆಕೇಟ್ ಮಾಡ್ಕೊಂಬಂದು 48 ಗಂಟೆ ಒಳಗೆ ನಿಮಗೆ ನಿವೇಶನ ಹಂಚ್ತೀವಿ ಅಂತ ಹೇಳಿದರು. ಮತ್ತೆ ನಾವು ಕೋರ್ಟಿಗೆ ನಾವೇ ರೈತರು ಹೋಗಿ, ಸರ್ಕಾರನೂ ಯಾವುದೇ ಇಂಪ್ಲಿಮೆಂಟ್ ಆಗಲಿಲ್ಲ, ಸರ್ಕಾರನೂ ಯಾವುದೇ ಥರದ ವೆಕೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ, ನಾವೇ ರೈತರು ಸಹ ವೆಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ವೆಕೇಟ್ ಮಾಡಿಸ್ಕೊಂಡ್ಬಂದ್ವಿ. ಈಗ ಆ ವೆಕೇಟ್ ಮಾಡ್ಕೊಂಡು ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಇಲ್ಲ ನಿಮಗೆ ಹಸ್ತಾಂತರ ಆಗಿರೋದ್ರಿಂದ ಸೈಟನ್ನು 3 ತಿಂಗಳಿಗೆ ನೀವು ಹಂಚಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಆದೇಶ ಮಾಡಿತ್ತು. ಆದರೆ ಈ ಜಿಲ್ಲಾಧಿಕಾರಿಗಳು ಹಸ್ತಾಂತರ ಆಗಿರೋ ಉದ್ದೇಶ ಇಟ್ಕೊಂಡು ಮತ್ತೆ ಇನ್ನೊಂದ್ಸರಿ ಹಸ್ತಾಂತರ ಮಾಡಿ ಇನ್ನೊಂದ್ಸರಿ ಬರೀತಾರೆ. ಆದರೆ ಹೌಸಿಂಗ್ ಬೋರ್ಡವರು ಇಲ್ಲ ನಮ್ದು ಇನ್ನೂ ದುಡ್ಡು ಬಂದಿಲ್ಲ, ಅದು ಬಂದಿಲ್ಲ ಅಂತ ಕಾರಣ ಹೇಳ್ತಾರೆ. ಅದನ್ನು ಹಲವಾರು ಬಾರಿ ನಮ್ಮ ಜಿಲ್ಲಾ ಮಂತ್ರಿಗಳಿದ್ವಿ, ನಮ್ಮ ಸಂಸತ್ ಸದಸ್ಯರುಗಳಿದ್ವಿ, ನಮ್ಮ ಶಾಸಕರುಗಳಿದ್ವಿ, DC ಅವರಿಗೆ ಹಲವು ಬಾರಿ ಮನವಿ ಮಾಡಿದ್ವಿ, ಯಾವುದಕ್ಕೂ ಸಹ ಮನ್ನಣೆ ಸಿಕ್ಕಿಲ್ಲ. ಅದಾದ್ರ ಮಧ್ಯದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಬೆಂಗಳೂರಲ್ಲಿ ನಮ್ಮ ಜಮೀರ್ ಅಹ್ಮದ್ ವಸತಿ ಸಚಿವರ ಹತ್ರ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ನಮಗೆ ಬಗೆಹರಿಸ್ಕೊಡ್ತೀನಪ್ಪ, ಯಾವುದೇ ಥರ ಧರಣಿ ಸತ್ಯಾಗ್ರಹ ಮಾಡಬೇಡಿ ಅಂತೇಳಿ ನಮಗೆ ಭರವಸೆ ನೀಡ್ತಾರೆ. ಅದ್ರ ಮಧ್ಯೆ ನಾವು ಬೆಂಗಳೂರಿಗೆ ಸಹ ಒಂದು ಸಭೆಗೆ ಹೋಗ್ತೀವಿ, ಅಲ್ಲೂ ಸಹ ಇದೇ ಥರ ಗೊಂದಲದ ವಾತಾವರಣ ಶುರುವಾಗುತ್ತೆ. ನಮಗೆ ಸೈಟು ನಿವೇಶನ ಹಂಚೋದ್ರ ಬಗ್ಗೆ ನಮಗೆ ಯಾವುದೇ ಭರವಸೆ ಸಿಗೋದಿಲ್ಲ. ಜಿಲ್ಲಾಧಿಕಾರಿಗಳು ನನಗೆ ಒಂದು 10 ದಿನ ಟೈಮ್ ಕೊಡಿ, ನಾನು ರೈತರಿಗೆ ಸೈಟ್ ಹಂಚ್ತೀನಿ ಅಂತೇಳಿ ಬಂದರು. 1 ತಿಂಗಳಾದರೂ ನಮಗೆ ಸೈಟಿನ ವಿಚಾರ ಇನ್ನೂ ಹೇಳಿಲ್ಲ. ಅದರಿಂದ ಈ ವಿರುದ್ಧವಾಗಿ ನಾವು 9/10 ಗುರುವಾರ ದಿನ ನಾವು ಏನು ಏರ್ಪೋರ್ಟ್ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರಿಂದ
ನಮಗೆ ನಿವೇಶನ ಸಿಗೋವರೆಗೂ ನಿರಂತರ ನಾವು ಹಗಲು ರಾತ್ರಿ ಧರಣಿ ಮಾಡಬೇಕು ಅಂತೇಳಿ ಇರೋದ್ರಿಂದ ತಾವು ಸಹ ಇದಕ್ಕೆ ಸಹಕಾರ ಕೊಡಬೇಕು. ಜಿಲ್ಲಾಧಿಕಾರಿಗೂ ಮನವಿ ಮಾಡಿದ್ವಿ, ನಾವು ಅಲ್ಲಿ ಗೇಟ್ ಮುಂದೆ ನಾವು ಧರಣಿ ಮಾಡ್ತೀವಿ ಅಂತೇಳಿ ತಾವು ಸಹ ಬರಬೇಕು ಅಂತೇಳಿ ಮನವಿ ಮಾಡ್ತೇವೆ.